ಸಮಯ ತೆಗೆದುಕೊಳ್ಳಕ್ ಹೋಗೋದಿಲ್ಲ. ನಾವು ರಾಹುಲ್ ಗಾಂಧಿ ಅವರು ನಮ್ಮ ದೇಶದ SC ST ಗಳ ಮೀಸಲಾತಿಯನ್ನ ತೆಗೆದಾಕ್ತೇವೆ ಅಂತ ಅಮೆರಿಕದಲ್ಲಿ ಹೇಳಿದ್ದಾರೆ. ಹೌದಾ ಇಲ್ಲೋ? ಕೇಳಿಸ್ತಾ ಇದೆಯಾ ನಾನು ಹೇಳೋದು? ಅಮೆರಿಕದಲ್ಲಿ ಹೇಳಿದ್ದಾರೆ, ಒಂದು ಯೂನಿವರ್ಸಿಟಿನಲ್ಲಿ ಭಾಷಣ ಮಾಡ್ತಾ ಹೇಳಿದ್ದಾರೆ, भारत में आने वाले दिन में अगर सही परिस्थिति में हम SC ST रिजर्वेशन को खत्म कर देंगे ಅಂತ ಹೇಳಿದ್ದಾರೆ. ನಾವು ಖತಮ್ ಮಾಡಕ್ ಬಿಡ್ತೀವ ಬಿಡಲ್ಲ ಅನ್ನೋರು ಸ್ವಲ್ಪ ಕೈ ಮೇಲ್ ಮಾಡಿ, ಬಿಡೋದಿಲ್ಲ ಅನ್ನೋರು ಕೈ ಮೇಲ್ ಮಾಡಿ. ಬಿಡೋದಿಲ್ಲ ಅನ್ನೋರು. ಅದಕ್ಕೆ ನಾವು ರಾಹುಲ್ ಗಾಂಧಿ ಪ್ರತಿಕೃತಿ ದಹನ ಮಾಡ್ತೀವಿ ಅಂತ ಪ್ರತಿಕೃತಿ ಮಾಡ್ಕೊಂಡು ಬಂದಿದ್ರೆ ಈ ಸರ್ಕಾರದ ಹೆಂಜಲಿನಲ್ಲಿ ಬದುಕ್ತಾ ಇರ್ತಕ್ಕಂತ ಎಲ್ಲ ಪೊಲೀಸರಲ್ಲ, ಒಂದ್ 4 ಜನ ಇರ್ಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ಇಲ್ಲ. ಆ 4 ಜನ ರಾಹುಲ್ ಗಾಂಧಿ ಭಾವಚಿತ್ರನ ಎತ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ನಲ್ಲಿ ಇಟ್ಕೊಂಡಿದ್ದಾರೆ. ಅವ್ರಿಗೆ ಧಿಕ್ಕಾರ ಹೇಳ್ಬೇಕಾ ಹೇಳ್ಬಾರ್ದು? ನಾವೇನ್ ಮಾಡ್ತೀವಿ, ನಿಮ್ಮ ರಾಹುಲ್ ಗಾಂಧಿ ಭಾವಚಿತ್ರವನ್ನ ತೆಗೆದುಕೊಂಡು ಹೋಗಿ ನೀವೇ ಪೂಜೆ ಮಾಡಿ, ಅದಕ್ಕೆ ವಿರುದ್ಧವಾಗಿ ನಮ್ಮ ಮನೆಗಳಲ್ಲಿ ಮಹರ್ಷಿ ವಾಲ್ಮೀಕಿ ಅವರ ಪೂಜೆಯನ್ನು ನಾವು ಮಾಡ್ತೇವೆ. ತುಕಾರಾಮ್ ಅವರೇ, ನೀವು ರಾಹುಲ್ ಗಾಂಧಿ ಭಾವಚಿತ್ರವನ್ನ ಪೂಜೆ ಮಾಡಿ, ನಾವು ಮಹರ್ಷಿ ವಾಲ್ಮೀಕಿ ಅವರ ಭಾವಚಿತ್ರವನ್ನ ಪೂಜೆ ಮಾಡ್ತೇವೆ. ಈ ಚುನಾವಣೆ ತುಕಾರಾಮ್ ಅವರು ರಾಹುಲ್ ಗಾಂಧಿ ಭಾವಚಿತ್ರವನ್ನ ಇಟ್ಕೊಂಡು ಬರ್ಲಿ, ನಾವು ಮಹರ್ಷಿ ವಾಲ್ಮೀಕಿ ಅವರ ಭಾವಚಿತ್ರವನ್ನ ಇಟ್ಕೊಂಡು ಬರ್ತೇವೆ. ಇವತ್ತಿನಿಂದ ಸವಾಲು, ನೀವು ರಾಹುಲ್ ಗಾಂಧಿ ಭಾವಚಿತ್ರವನ್ನ ಎಲ್ಲೆಲ್ಲ ಹಾಕ್ತೀರಾ, ನಾವು ಅಲ್ಲಲ್ಲಿ ಮಹರ್ಷಿ ವಾಲ್ಮೀಕಿ ಭಾವಚಿತ್ರವನ್ನ ಹಾಕ್ತೇವೆ. ಯಾರ್ಯಾರು ರೆಡಿ ಇದ್ದೀರಾ ಸ್ವಲ್ಪ ಕೈ ಮೇಲ್ ಮಾಡಿ. ರಾಹುಲ್ ಗಾಂಧಿ ಭಾವಚಿತ್ರವನ್ನು ನಾವು ಇವತ್ತು ಸುಡಲ್ಲ, ನಮ್ ಸಂಕಲ್ಪ ಮಾಡಿದ್ವಿ. ನಿಮ್ದು ಯಾವಾಗ ಎತ್ಕೊಂಡು ಹೋದ್ವಿ ನಾವು ಕೈ ಬಿಟ್ವಿ ಅದನ್ನ. ನೀವು ಪೊಲೀಸ್ ಸ್ಟೇಷನ್ ಒಳಗೆ ನೀವು ಪೂಜೆ ಮಾಡಿ, ನಾವು ಅದನ್ನು ಸುಡೋದಿಲ್ಲ. ಇದಕ್ಕೆ ವಿರುದ್ಧವಾಗಿ ನಮ್ಮ ಸೊಂಡೂರು ತಾಲೂಕಿನ ಸೊಂಡೂರು ವಿಧಾನಸಭಾ ಕ್ಷೇತ್ರದ ಪ್ರತಿ ಮನೆಯಲ್ಲಿ ಮಹರ್ಷಿ ವಾಲ್ಮೀಕಿ ಅವರ ಭಾವಚಿತ್ರಕ್ಕೆ ಮಾಲೆಯನ್ನ ಹಾಕಿ ಪೂಜೆ ಮಾಡ್ತೇವೆ. ರೆಡಿ ಇದೀವಾ? ಇದಕ್ಕೆ ವಿರುದ್ಧವಾಗಿ ದಮ್ಮಿದ್ರೆ, ತಾಕತ್ತಿದ್ರೆ ನೀವು ರಾಹುಲ್ ಗಾಂಧಿಯನ್ನ ಪೂಜೆ ಮಾಡಿ. ಹಾಗಾಗಿ ಇವತ್ತಿನಿಂದ ನಾವು ಘೋಷಣೆ ಮಾಡ್ತೇವೆ, ಇಲ್ಲಿಂದ ವಾಪಸ್ ಹೋದ ತಕ್ಷಣನೇ ನಾವು ಒಂದು ದಿನವನ್ನು ನಿಗದಿ ಮಾಡ್ತೇವೆ. ಮಹರ್ಷಿ ವಾಲ್ಮೀಕಿ ಅವರ ಭಾವಚಿತ್ರವನ್ನು ನಮ್ಮ ಮನೆಯಲ್ಲಿಟ್ಟು ಪುಷ್ಪಾರ್ಚನೆಯನ್ನ ಮಾಡಿ ಗೌರವ ಸಲ್ಲಿಸ್ತಕ್ಕಂಥ ದಿನವನ್ನ ನಾವು ನಿಗದಿ ಮಾಡ್ತೇವೆ. ನೀವು ರಾಹುಲ್ ಗಾಂಧಿಯನ್ನ ಪೂಜೆ ಮಾಡಿಕೊಳ್ಳಿ. ಎರಡನೇದು, ನಮ್ಮ ತುಕಾರಾಮ್ ಅವರು ಎಷ್ಟು ವರ್ಷದಿಂದ ಶಾಸಕರು? 16 ವರ್ಷದಿಂದ ಶಾಸಕರು. ತುಕಾರಾಮ್ ಅವರಿಗೆ ನಾನು ಕೇಳ್ತೇನೆ, 16 ವರ್ಷದಿಂದ ಶಾಸಕರಾಗಿ 16 ದಿನಕ್ಕೂ ಒಂದ್ಸಾರಿ ನೀವು ನೀರು ಕೊಡ್ತಾ ಇದ್ದೀರಲ್ಲ ಸೊಂಡೂರ್ಗೆ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದೆಯಾ ಮಾನ್ಯ ತುಕಾರಾಮ್ ಅವರೇ? 16 ದಿನಕ್ಕೂ ಒಂದ್ಸರಿ ನೀರು. ನಾನೇನಾರು 16 ವರ್ಷದಿಂದ ಶಾಸಕನಾಗ್ಬಿಟ್ಟಿದ್ರೆ ಮನೆಗೆ ನಲ್ಲಿ ನೀರು ಕೊಡ್ತಾ ಇದ್ದೆ, ಮನೆಗೆ ನಲ್ಲಿ ನೀರು ಕೊಡ್ತಾ ಇದ್ದೆ. ಅದಕ್ಕೆ ಇಲ್ಲಿರೋರು ನಾವೆಲ್ಲರೂ ಸಾವಿರಾರು ಜನ ಏನ್ ಭಾಗವಹಿಸಿದೀವಿ, ಮರದ ಕೆಳಗಡೆ ಇದ್ದೀವಿ, ರಸ್ತೆನಲ್ಲಿ ಇದೀವಿ, ಆ ಬಿಲ್ಡಿಂಗ್ ಮೇಲೆ ಇದೀವಿ, ಈ ಕಡೆ ಸುತ್ತಮುತ್ತ ಎಲ್ಲ ನಿಂತ್ಕೊಂಡಿದೀವಿ. ನಾವೆಲ್ಲರೂ ಸಂಕಲ್ಪ ಮಾಡೋಣ, ಬರ್ತಕ್ಕಂತ ದಿನದಲ್ಲಿ ಬಿಜೆಪಿ MLA ನೀವು ಗೆಲ್ಸಿ, ನಿಮ್ಮ ಮನೆಗೆ ನೀರನ್ನ ನಾವು ಕೊಡ್ತೇವೆ ಅನ್ನೋದನ್ನ ನಾನು ಹೇಳೋದಕ್ಕೆ ಬಯಸ್ತೇನೆ. ಅದನ್ನು ಕೂಡ ತಮಗೋಸ್ಕರ ಬಳಸ್ತಾ ಇದ್ದಾರೆ.
ಇನ್ನ 5ನೇ ಅಂಶ ಬಹಳ ಮಹತ್ವವಾಗಿರ್ತಕ್ಕಂಥ ಅಂಶ. ತುಕಾರಾಮ್ ಅವರು ಹೆಂಗೆದ್ರು ತುಕಾರಾಮ್ ಅವರು 20 ಕೋಟಿ ಹಣನ ಏನಾದ್ರೂ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಕೊಳ್ಳೆ ಹೊಡೆದ್ಬಿಟ್ಟು ಹಂಚಿ ಏನ್ ಗೆದ್ದಿದ್ದಾರೆ, ಅಕಸ್ಮಾತ್ ಅದನ್ನ ಹಂಚದೆ ಹೋಗಿದ್ರೆ ನಮ್ಮ ಶ್ರೀರಾಮುಲು ಅವರು MP ಆಗ್ತಾ ಇದ್ರು. ಶ್ರೀರಾಮುಲು ಅವರು MP ಆಗ್ತಾ ಇದ್ರು. ಆದ್ರಿಂದ ಬಂಧುಗಳೇ, ಆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ 20 ಕೋಟಿ ಹಣ ಏನಿದೆ ಅದು ಕೊಳ್ಳೆ ಹೊಡೆದಿರ್ತಕ್ಕಂತ ಹಣ. ಅದನ್ನ CBI ಹೇಳಿದೆ 20 ಕೋಟಿ 19 ಲಕ್ಷ ರೂಪಾಯಿ ಹಣ ಬಳ್ಳಾರಿ ಚುನಾವಣೆಗೆ ಬಳಕೆಯಾಗಿದೆ ಅಂತ. ಇಲ್ಲ ಆ ಹಣ ಬಳಕೆಯಾಗದೆ ಹೋಗಿದ್ರೆ ನಮ್ಮ ಶ್ರೀರಾಮುಲು ಸರ್ ಅವರು MP ಇರ್ತಾ ಇದ್ರು. ಆದ್ರಿಂದ ಬಂಧುಗಳೇ, ಇದರ ಸಂಪೂರ್ಣ ತನಿಖೆಯಾಗಿ CBI ವರದಿ ಹೇಳಿದೆ. ಅವ್ರನ್ನ ವಜಾ ಮಾಡ್ಬೇಕೋ ಮಾಡಬಾರ್ದು? ವಜಾ ಮಾಡ್ಬೇಕೋ ಮಾಡಬಾರ್ದು? ವಜಾ ಮಾಡದೆ ಹೋದ್ರೆ ಈ ಸಾರಿ ಈ ಒಂದು ಸೊಂಡೂರು ಕ್ಷೇತ್ರದಲ್ಲಿ ಬಿಜೆಪಿ ಧ್ವಜ ಹಾರೋದು 100ಕ್ಕೆ 100 ನಿಜ. ನೀವು ವಜಾ ಮಾಡದೆ ಇದ್ರು ಚಿಂತೆ ಇಲ್ಲ, ನಾವು ಬಿಜೆಪಿಯನ್ನ ಗೆಲ್ಲಿಸ್ತೇವೆ ಅನ್ನುವಂತ ಸಂಕಲ್ಪ ಮಾಡೋರು ಸ್ವಲ್ಪ ಕೈ ಮೇಲೆ ಮಾಡಿ. ನಾವು ಗೆಲ್ಲಿಸ್ತೇವೆ ಬಿಜೆಪಿನ. ಯಾರು ಕೈ ಎತ್ತಿಲ್ಲ ಒಂದ್ ಸ್ವಲ್ಪ ಫೋಟೋ ತಗೊಳ್ಳಿ. ಯಾರು ಫೋಟೋ ತಗೊಳ್ಳಿ. ಯಾರು ಕೈ ಎತ್ತಿಲ್ಲ? ಎಲ್ಲರೂ ಕೈ ಎತ್ತಿದ್ದಾರೆ. ಈ ಕೈ ಎತ್ತಿರೋದು ಕೈ ಯಾವ್ದಪ್ಪ ಅಂತ ಹೇಳಿದ್ರೆ ಆ ಬಿಜೆಪಿಯ ಕಮಲವನ್ನ ಅರಳಿಸುವಂತ ಕೈ ಇದು. ಕಾಂಗ್ರೆಸ್ಸಿನ ಕೈ ಅಲ್ಲ ಇದು. ಕಾಂಗ್ರೆಸ್ಸಿನ ಕೈ ಅಲ್ಲ ಇದು. ಕಮಲವನ್ನ ಹಿಡಿಯುವ ಕೈ. ಸ್ವಲ್ಪ ರೊಟೇಟ್ ಮಾಡಿ ಹಿಂಗೆ. ಕಮಲ ಇದು ದೇವರಿಗೆ ಸಮರ್ಪಣೆ ಮಾಡ್ತಕ್ಕಂತ ಕಮಲ. ಬಳ್ಳಾರಿ ಜಿಲ್ಲೆಗೆ ನ್ಯಾಯವನ್ನ ಕೊಡ್ತಕ್ಕಂತ ಕಮಲ. ಸೊಂಡೂರಿನ ಜನರಿಗೆ ನ್ಯಾಯವನ್ನ ಕೊಡ್ತಕ್ಕಂತ ಕಮಲ. ಇದು ನರೇಂದ್ರ ಮೋದಿ ಅವರ, ಅಟಲ್ ಬಿಹಾರಿ ವಾಜಪೇಯಿ ಅವರ ಕಮಲ. ಈ ಕಾಂಗ್ರೆಸ್ಸಿನ ಕೈ ಏನು? 20 ಕೋಟಿ ರೂಪಾಯಿ ಲೂಟಿ ಮಾಡಿರೋ ಕೈ ಅದು. 20 ಕೋಟಿ ರೂಪಾಯಿ ಲೂಟಿ ಮಾಡಿರೋ ಕೈ. ಇನ್ನೊಂದು ವಾರದಲ್ಲಿ ಸಿದ್ದರಾಮಯ್ಯ ಅವ್ರ ಮನೆಗೆ ಹೋಗೋದು ಗ್ಯಾರಂಟಿ. ಯಾವಾಗ? ಇನ್ನೊಂದು ವಾರದಲ್ಲಿ ಸಿದ್ದರಾಮಯ್ಯ ಅವ್ರ ಮನೆಗೆ ಹೋಗೋದು ಗ್ಯಾರಂಟಿ. ನೀವು ಈಗಲೇ ಚುನಾವಣೆ ನಡೆದ್ರು ಕೂಡ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ. ಈಗಲೇ ಚುನಾವಣೆ ನಡೆದ್ರೆ. ಇನ್ನೊಂದು ನಿಮಿಷ ನಾನು ಮಾತನ್ನ ಹೇಳಿ ಭಾಷಣವನ್ನ ಮುಗಿಸ್ತೇನೆ. ಇಲ್ಲಿ ನನ್ನ ಕಡೆ 60 ಜನಕ್ಕೆ ಮನೆ ಸ್ಯಾಂಕ್ಷನ್ ಆಗಿರ್ತಕ್ಕಂಥ ಪತ್ರಗಳಿದಾವೆ. ತೋರಣಗಲ್ ಹುಬ್ಬಳಗಂಡಿ 60 ಮನೆಗಳು. ಇದನ್ನ ಕ್ಯಾನ್ಸಲ್ ಮಾಡಿ ಆ ಜಾಗದಲ್ಲಿ ಸ್ಕೂಲ್ ಕಟ್ತೀವಿ ಅಂತ ಹೇಳಿದ್ದಾರೆ. ಯಾರು? MP ಅವರು, ತುಕಾರಾಮ್ ಅವರು. ಅಂದ್ರೆ ನಿಮಗೆ ಮನೆ ಕಟ್ಟೋಕ್ ಬಿಡೋದಿಲ್ಲ, ನಿಮ್ ಮನೆ ಹಾಳು ಮಾಡಕ್ ಬಂದಿದೀನಿ ಅಂತ ಹೇಳ್ತಾ ಇದ್ದಾರೆ ತುಕಾರಾಮ್ ಅವರು. ನಾವು ಶಾಲೆಯನ್ನ ಕಟ್ಟಬೇಡಿ ಅಂತ ಹೇಳಲ್ಲ. ನಾವು ಶಾಲೆಯ ವಿರೋಧಿಗಳಲ್ಲ ಆತ್ಮೀಯರೇ. ನಾವು ಬಡವರಿದ್ದೀವಿ. ಅಲ್ಲಿ ಎಲ್ಲಿದ್ದಾರೆ ಅವ ಹೆಣ್ಮಕ್ಳಿದಾರೆ ನೋಡಿ, ಒಂದಿಬ್ರನ್ನ ಕಳಿಸಿ ಇಲ್ಲಿ. ಅವ್ರಿಗೆ ನೋಡಿ ಎಲ್ಲಿದ್ದಾರೆ. ಆ ಮನೆಗೆ ನಾನು ಹೇಳ್ತೇನೆ, ಈಗ ನನ್ನ ನಂತರ ಶ್ರೀರಾಮುಲು ಸರ್ ಅವರು ಮಾತಾಡ್ತಾ ಇದ್ದಾರೆ. ಯಾರು ಕೂಡ ಒಬ್ಳು ಕದರಬಾರ್ದು. ಒಂದ್ಸರಿ ಅಮ್ಮನ ಕೈಯಾಗ ಮೈಕ್ ಕೊಡಿ ಇಲ್ಲಿ. ಈಗ 30 ವರ್ಷ ಆಗೈತೆ ಸರ್. ನಮ್ಮ ಯಜಮಾನ್ರು ಇದ್ದಾಗ ಮಾಡಿಸಿದ್ರು. ಇವಾಗ ಅವರು ಸಾಲಿ ಕಟ್ತು ಅಂತ ಹೋಗ್ಯಾರ ಸರ್. ಇವಾಗ ನಮಗೆ ಅದೇ ಜಾಗ ಹೋದಾಗ ಮನೆ ಬೇಕಂದ್ವಿ. ಇವ್ರು ಬೇರೆ ಕಡೆ ಕೊಡಿಸ್ತು ಅಂದಾರ ಸರ್. ನಮ್ಗೆ ಬೇರೆ ಕಡೆ ಬೇಡ ಸರ್. ಅವ್ರು ಎಲ್ಲಿ ಕೊಡಿಸ್ತಾರೇನ
ಇವಾಗ ನಾವು ದುಡ್ಡು ಇಲ್ಲಿದ್ಕನೇ ಲೇಟ್ ಆಯ್ತು ಸರ್. ನಾವು ಕೂಲಿ ಮಾಡ್ಕೊಂಡು ಊಟ ಮಾಡೋರು, ಆ ದುಡ್ಡು ಇಲ್ಲಿದ್ದು ಸುಮ್ಮನಾದ್ರೆ ಇಷ್ಟು ದಿವಸ ಎದಕ್ಕೆ ಸುಮ್ಮನೆ ಇದ್ದೀರಿ ಅಂತ ಕೇಳಿದ್ರು ಸರ್. ಅದಕ್ಕೆ ನಿಮ್ಮಲ್ಲಿ ಮನವಿ ಮಾಡಿ ಕೇಳ್ಕೊಳ್ತಾನೆ ಸರ್, ನಮಗೆ ಮನೆಗಳು ಮಾತ್ರ ಒದಗಿಸ್ಕೊಡ್ರಿ ಸರ್. ಓಕೆ, ನಮ್ಮ ತಾಯಂದ್ರೆ ಹೇಳಿದ್ದಾರೆ, ನಾವು 30 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದೀವಿ. ಅಂದ್ರೆ 1991 ಇಸ್ವಿಯಿಂದ ಮನೆ ಕೇಳ್ತಾ ಇದ್ದಾರೆ ಅವರು. ಅವರು ಹೊಲ್ದವರು ಕೋರ್ಟಿಗೆ ಹಾಕಿದ್ರು ಸರ್, ಅದಿನ ತೀರ್ಮಾನ ಆಗಿದ್ದಿಲ್ಲ, ಅದಕ್ಕೇನೆ ಸುಮ್ಮನೆ ಬಿಟ್ಟಿದ್ವಿ ಇಷ್ಟು ದಿವಸ. ಅದು ತೀರ್ಮಾನ ಆಗತ್ತಂತ ಸ್ಕೂಲ್ ಕಟ್ಟಕ್ಕೆ ಹೋಗ್ಯಾರ ಸರ್. ನಾವು ಸ್ಕೂಲಿಗೆ ಕೊಡಲ್ಲ, 2 ಎಕರೆ ನಿಮಗೆ ಕೊಡಿಸ್ತೀವಿ, ನಾವು ಸ್ಕೂಲ್ ಕಟ್ತೀವಿ ಅಂದ್ರೆ ಬೇಡ ಸರ್, ನಮ್ಗೆ 2 ಎಕರೆ ನೀವೆಲ್ಲ ಸ್ಕೂಲ್ಗೆ ಕೊಡಿಸ್ರಿ, ನಮ್ಗೆ ಅದೇ ಜಾಗದಾಗನೇ ತೋರಿಸ್ಯಾರ, ನಮ್ಗೆ ಅದೇ ಬೇಕಂದ್ವಿ ಸರ್. ಒಂದು ಸ್ವಲ್ಪ ಇವು ಸರ್ವೆ ನಂಬರ್ ಹೆಚ್ಚು ಕಡಿಮೆ ಆಗ್ಯಾವ ಸರ್. ನೀವು ಅಲ್ಲಿ ತೋರಿಸ್ತಾವೆ ಇಲ್ಲಿ ತೋರಿಸ್ತಾವೆ ಗೊತ್ತಿಲ್ಲ ಸರ್ ನಮಗೆ. ತಹಸೀಲ್ದಾರ್ ಹೆಂಗೆ ಸೈನ್ ಮಾಡ್ತಾರೆ ಸರ್ ಅವರು ಅಲ್ಲಿ ಇಲ್ಲಿ ಇದ್ರೆ? ಇಲ್ಲ ಸರ್, ಹಂಗೇನು ಹೇಳಿಲ್ಲ, ಗಲಾಟೆ ಐತೆ ಅಂತ ಹೇಳಿದ್ರು ಅಷ್ಟೇ. ಕರೆಕ್ಟ್ ಹೇಳ್ರವ. ಓಕೆ, ಸಾಕು. ಈಗ ಆ ಹೆಣ್ಣು ಮಕ್ಕಳಿಗೆ ನಾವು ಮನೆ ಕಟ್ಟಿಸೋದಕ್ಕೋಸ್ಕರವಾಗಿ ಬಿಜೆಪಿ ಗೆಲ್ಲಿಸ್ತೇವೆ ಅನ್ನೋಂತ ಸ್ವಲ್ಪ ಕೈ ಮೇಲೆ ಮಾಡಿ. ವಾಪಸ್ ಹೋದ್ಮೇಲೆ ಇದನ್ನ ನಮ್ಮ ಊರಿನಲ್ಲಿ ವಿಷಯ ಹೇಳ್ಬೇಕು. ಇವತ್ತು ಇಡೀ ದೇಶದಲ್ಲಿ ಬಡವರಿಗೆ ಮನೆ ಕಟ್ಕೊಟ್ಟಿರುವಂತ ಪಾರ್ಟಿ ನರೇಂದ್ರ ಮೋದಿ ಅವರ ಪಾರ್ಟಿ. ಮನೆ ಮನೆಗೆ ಗ್ಯಾಸ್ ಕೊಟ್ಟಿರೋ ಪಾರ್ಟಿ ನರೇಂದ್ರ ಮೋದಿ ಅವರ ಪಾರ್ಟಿ. 3ನೇ ಅಂಶ, 11,000 ಜನ ರೈತರಿಗೆ. ಎಷ್ಟು ಜನ ರೈತರಿಗೆ? 11,000 ಜನ ರೈತರಿಗೆ ಸಾಗುವಳಿ ಚೀಟಿ ಕೊಟ್ಟಿಲ್ಲ. ಕೊಟ್ಟಿದಾರ? ನಮಗೆ ಸಾಗುವಳಿ ಚೀಟಿ ಕೊಟ್ಟಿಲ್ಲ ಅನ್ನೋರು ಸ್ವಲ್ಪ ಕೈ ಮೇಲ್ ಮಾಡಿ. ಸಾಗುವಳಿ ಚೀಟಿ ಕೊಟ್ಟಿಲ್ಲ. ನಾವು 10 ವರ್ಷದಿಂದ 15 ವರ್ಷದಿಂದ ಸಾಗುವಳಿ ಚೀಟಿ ಕೇಳ್ತಾ ಇದ್ದೀವಿ, ಕೊಟ್ಟಿಲ್ಲ. ಆತ್ಮೀಯರೇ, ಯಾರು 11,000 ಜನ ರೈತರಿದ್ದೀವಿ, ನಮ್ಮ ಶಾಸಕರನ್ನ ಈ ಸಾರಿ ಈ ಬಿಜೆಪಿ ಧ್ವಜವನ್ನ ಹಾರಿಸಿ ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ನಿಮ್ಮ ಮನೆ ಮನೆಗೆ 11,000 ಜನ ಸಾಗುವಳಿ ಚೀಟಿಯನ್ನ ನಿಮ್ಮ ಮನೆ ಮನೆಗೆ ನಮ್ಮ ಶಾಸಕರು ಬಂದು ಕೊಡ್ತಾರೆ. 4ನೇ ಅಂಶ, ಸೊಂಡೂರು ಬಹಳ ಐತಿಹಾಸಿಕವಾಗಿರುವಂತ ಸ್ಥಳ. ದೇವರೇನೆ ಇಲ್ಲಿ ಸಂಪತ್ತು ಕೊಟ್ಬಿಟ್ಟಿದ್ದಾನೆ. ಸೊಂಡೂರಿಗೆ ದೇವರೇನೆ ಸಂಪತ್ತು ಕೊಟ್ಬಿಟ್ಟಿದ್ದಾನೆ. ಯಾರಿಗೆ? ನಮ್ಮೆಲ್ಲ ಜನರಿಗೆ ಅನುಕೂಲತೆ ಮಾಡಿಕೊಡ್ಬೇಕು ಅಂತ. ಆದ್ರೆ ತುಕಾರಾಮ್ ಅವರು ಮತ್ತೆ ತುಕಾರಾಮ್ ಅವರ ಪಾರ್ಟಿ ಏನ್ ಮಾಡ್ತಾ ಇದೆ? ರಾಹುಲ್ ಗಾಂಧಿಗೆ ದುಡ್ಡನ್ನ ಕೋಟಿಗಟ್ಟಲೆ ಹಣ ಕಳಿಸ್ತಾ ಇದೆ. ಈ ಸೊಂಡೂರಿನ ಹಣ ಸಾವಿರಾರು ಕೋಟಿ, ಬಳ್ಳಾರಿ ಜಿಲ್ಲೆಯ ಸಾವಿರಾರು ಕೋಟಿ ಹಣನ ರಾಹುಲ್ ಗಾಂಧಿಗೆ ಬಳಸ್ತಾ ಇದ್ದಾರೆ. ಕಾಂಗ್ರೆಸ್ ಪಾರ್ಟಿ ಉದ್ಧಾರಕ್ಕೋಸ್ಕರ ಬಳಸ್ತಾ ಇದ್ದಾರೆ. ಬಳ್ಳಾರಿ ಜಿಲ್ಲೆಯ ಉದ್ಧಾರಕ್ಕೋಸ್ಕರವಾಗಿ ಬಳಸ್ತಾ ಇಲ್ಲ ಬಂಧುಗಳೇ. ಆದ್ರಿಂದ ನಾನು 4ನೇ ಅಂಶವನ್ನ ಹೇಳೋದಕ್ಕೆ ಬಯಸ್ತೇನೆ. ನಮ್ಮ ಶಾಸಕರನ್ನ ಗೆಲ್ಲಿಸಿ ಇರ್ತಕ್ಕಂತ 20,000 ಕೋಟಿ ಏನಿದೆ, 20,000 ಕೋಟಿ KMERL ಫಂಡ್ ಏನಿದೆ, ಈ ಬಳ್ಳಾರಿ ಜಿಲ್ಲೆಯ ಅಭಿವೃದ್ಧಿಗೋಸ್ಕರವಾಗಿ ನಾವು ಉಪಯೋಗಿಸ್ತೇವೆ. ಈ ಸರ್ಕಾರವನ್ನ ಕಿತ್ತಾಕೋದಕ್ಕೋಸ್ಕರ ಸೊಂಡೂರಿನಲ್ಲಿ ಬಿಜೆಪಿಯನ್ನ ಗೆಲ್ಲಿಸಲೇಬೇಕಾಗಿದೆ. ಸೊಂಡೂರಿನಲ್ಲಿ ಬಿಜೆಪಿಯನ್ನ ಗೆಲ್ಲಿಸಲೇಬೇಕಾಗಿದೆ. ಆದ್ರಿಂದ ನಮ್ಮ ತೀರ್ಮಾನ, ಬಿಜೆಪಿಯಿಂದ ಯಾರಿಗೆ ಬಿ ಫಾರಂ ಕೊಡಿ, ನಾವು ಅವ್ರನ್ನ ಗೆಲ್ಲಿಸ್ತೇವೆ ಅನ್ನೋ ಸ್ವಲ್ಪ ಕೈ ಮೇಲೆ ಮಾಡಿ. ಯಾರಿಗಾದ್ರೂ ಕೊಡಿ. ಆದ್ರಿಂದ ನಾನು ಒಂದು ಮಾತನ್ನ ನಿಮಗೆ ಹೇಳಿದ್ದೇನೆ, ವಾಪಸ್ ಹೋದ್ಮೇಲೆ ಇಲ್ಲಿಂದ ನಮ್ಮ ಊರಿನಲ್ಲಿ ಕನಿಷ್ಠ ಒಂದು ಬೂತ್ ಒಳಗಡೆ 300 ಬಿಜೆಪಿ ಮೆಂಬರ್ಶಿಪ್ ಮಾಡ್ಬೇಕು. ಎಷ್ಟು? 300 ಬಿಜೆಪಿ ಮೆಂಬರ್ಶಿಪ್ ಮಾಡಬೇಕು. ಆ ಮೂಲಕ ಬಿಜೆಪಿ ಗೆಲ್ಲುತ್ತೆ ಅನ್ನುವಂತ ಒಂದು ಸಂಕಲ್ಪವನ್ನ, ಒಂದು ಶಪಥವನ್ನ ನಾವು ಮಾಡ್ತಾ
ನನ್ನ 2 ಮಾತನ್ನು ಮುಗಿಸ್ತೇನೆ. ಪೊಲೀಸರಿಗೆ ಎಚ್ಚರಿಕೆಯನ್ನ ಕೊಡ್ತೇನೆ. ನಮ್ಮ ಲಾರಿ ಮಾಲೀಕರಿಗೆ ಬಹಳ ತೊಂದರೆ ಕೊಡ್ತಾ ಇದ್ದಾರೆ ಪೊಲೀಸರು. ಪೊಲೀಸರು ಈ ಸರ್ಕಾರ ನಮ್ಮ ಜನರ ತೆರಿಗೆ ಹಣವನ್ನು ನಿಮಗೆ ವೇತನ ಕೊಡ್ತಾ ಇರೋದು. ತುಕಾರಾಮ್ ಅಲ್ಲ ನಿಮಗೆ ಸ್ಯಾಲ್ರಿ ವೇತನ ಕೊಡ್ತಾ ಇರೋದು. ತುಕಾರಾಮ್ ಅಲ್ಲ. ಯಾರು ಕೊಡ್ತಾ ಇರೋದು ವೇತನ ಸ್ಯಾಲ್ರಿ? ಯಾರು ಕೊಡ್ತಾ ಇರೋದು? ನಾವು ಅನ್ನೋರು ಸ್ವಲ್ಪ ಕೈ ಮೇಲೆ ಮಾಡಿ. ನಮ್ಮ ಹಣ ಅದು, ತುಕಾರಾಮ್ ಅವರ ಹಣ ಅಲ್ಲ. ಆದ್ರಿಂದ ಲಾರಿ ಮಾಲೀಕರಿಗೆ ಏನು ಅನ್ಯಾಯ ಮಾಡ್ತಾ ಇದ್ದಾರೆ. 300 ಟ್ರಿಪ್ಪು 400 ಟ್ರಿಪ್ಪು ಮಾಡ್ತಾ ಇದ್ರು. ಇವಾಗ 100 ಟ್ರಿಪ್ಪನ್ನು ಕೂಡ ಕೊಡ್ತಾ ಇಲ್ಲ ಅವರಿಗೆ. ಲಾರಿ ಮಾಲೀಕರು ಮತ್ತೆ ಬಡವರು, ಡ್ರೈವರ್ಗಳು, ಕ್ಲೀನರ್ಗಳಿಗೆ ಶೋಷಣೆಯನ್ನ ಮಾಡ್ತಾ ಇದ್ದಾರೆ. ಅವರು ಇವತ್ತು ಭಿಕ್ಷೆ ಬೇಡ್ತಕ್ಕಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಲಾರಿ ಮಾಲೀಕರಿಗೆ ಮತ್ತು ಡ್ರೈವರ್ಗಳಿಗೆ. ಸಾಲದ ಹೊರೆಯನ್ನ ಹೊತ್ಕೊಂಡು ಓಡಾಡಬೇಕಾಗಿದೆ. ಬ್ಯಾಂಕಿನ ಸಾಲವನ್ನ ಕಟ್ಟೋದಕ್ಕಾಗ್ತಾ ಇಲ್ಲ. ಹಾಗಾಗಿ ಯಾರ್ಯಾರು ಲಾರಿ ಮಾಲೀಕರಿದ್ದಾರೆ, ಡ್ರೈವರ್ಗಳಿದ್ದಾರೆ, ಅವರನ್ನ ನಾವು ಅವರಲ್ಲಿ ವಿನಂತಿಯನ್ನ ಮಾಡ್ತೇವೆ. ನಿಮ್ಮ ಬೇಡಿಕೆಗಳೇನಿದೆ ನಮ್ಮ ಶಾಸಕರು ಬಂದ ಮೇಲೆ ನಿಮ್ಮ ಎಲ್ಲ ಬೇಡಿಕೆಗಳನ್ನ ನಾವು ಈಡೇರಿಸ್ತೇವೆ ಅನ್ನುವಂತ ಮಾತನ್ನ ಹೇಳ್ತಾ, ಈ ಸಾರಿ ಬಿಜೆಪಿಯನ್ನ ಗೆಲ್ಸೋಣ, ತುಕಾರಾಮ್ ಅವ್ರನ್ನ ಮನೆಗೆ ಕಳಿಸೋಣ. ಈ ಸಾರಿ ಬಿಜೆಪಿಯನ್ನ ಗೆಲ್ಸೋಣ. ಒಂದ್ಸಾರಿ ಜೋರ ಘೋಷಣೆ ಹೋಗ್ಬೇಕು. ಬಿಜೆಪಿಯನ್ನ ಗೆಲ್ಸೋಣ, ಬಿಜೆಪಿಯನ್ನ ಗೆಲ್ಸೋಣ, ತುಕಾರಾಮ್ ಅವ್ರನ್ನ ಮನೆಗೆ ಕಳಿಸೋಣ. ಈಗ ಹೆಂಗಿದ್ರು 20 ಕೋಟಿ ರೂಪಾಯಿ ನಮ್ಮ ಹಣದಿಂದ ಗೆದ್ದು ಬಂದಿದ್ದಾರೆ. ಇವತ್ತೆಲ್ಲ ನಾಳೆ ಅವರು ಡಿಸ್ಮಿಸ್ ಆಗ್ತಾರೆ. ಕಾಂಗ್ರೆಸ್ ಅನ್ನ ಗೆಲ್ಸಕ್ ಹೋಗ್ಬೇಡಿ, ಅದು CBI ತನಿಖಾ ವರದಿ. ಆದ್ರಿಂದ ಬಿಜೆಪಿಯನ್ನ ಗೆಲ್ಸೋಣ. ಒಬ್ಬೊಬ್ರು 100 ಓಟನ್ನ ಹಾಕಿಸ್ತಕ್ಕಂತ ಸಮರ್ಥ ಇರತಕ್ಕಂಥವ್ರು ನೀವೆಲ್ಲರೂ ಬಂದಿದ್ದೀರಿ. ನಿಮ್ಮೆಲ್ಲರ ಪಾದಗಳಿಗೆ ನಮಸ್ಕಾರವನ್ನ ಮಾಡ್ತಾ ನನ್ನ 2 ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು.